ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನನ್ನ ಅರ್ನಿಂಗ್ಸ್ ಅಲ್ಲಿ ನಾನು ಈ ಸ್ಕೂಟಿ ತಗೊಂಡಿದ್ದೀನಿ. ಲೈಕ್ ತುಂಬಾ ನನ್ನ ಮೇಲೆ ನನಗೆ ಪ್ರೌಡ್ ಫೀಲಿಂಗ್ ಆಗ್ತಾ ಇದೆ. ಅಂಡ್ ಲೈಕ್ ಇಲ್ಲಿವರೆಗೂ ಬಂದಿದ್ದೀನಿ ಅಂದ್ರೆ ಅದಕ್ಕೆಲ್ಲ ನಮ್ಮ ಅಮ್ಮನೇ ಕಾರಣ. ಸೊ ನನ್ನ ಅಮ್ಮಗೆ ಥ್ಯಾಂಕ್ ಯು ಹೇಳ್ತೀನಿ. ಲೈಕ್ ಅವ್ರು ಕೊಟ್ಟ ಫ್ರೀಡಮ್ ಇಂದಾನೆ ನಾನು ಇವತ್ತಿಷ್ಟು ಲೈಕ್ ಅರ್ನ್ ಮಾಡಿ ಗಾಡಿ ತಗೊಳ್ಳೋ ಅಷ್ಟಾಗಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಕಾರು ತಗೊಳ್ಳೋ ಹಾಗೆ ಆಗಲಿ ಅಂತ ನಿಮ್ಮೆಲ್ಲರ ವಿಶಸ್ ನನ್ನ ಮೇಲೆ ಇರಲಿ. ಅಂಡ್ ಹಾಗೆ ದೇವರ ವಿಶಸ್ ಕೂಡ ನನ್ನ ಮೇಲೆ ಬ್ಲೆಸ್ಸಿಂಗ್ಸ್ ನನ್ನ ಮೇಲೆ ಇರಲಿ. ಸೊ ಹಾಯ್ ಅಗೇನ್, ನೀವು ನೋಡ್ತಾ ಇರ್ಬೋದು ನಮಗೆ ಯಾವುದೇ ರೀತಿಯ ಪ್ಲಾನ್ ಇರಲಿಲ್ಲ. ಜಸ್ಟ್ ನಾನು ಮತ್ತೆ ಅಮ್ಮ ನೋಡೋಣ ಅಂತಾನೆ ಹೋದ್ವಿ. ಹೋಗ್ತಾ ಇದ್ದ ಹಾಗೆ ಇದಂತೂ ತುಂಬಾನೇ ಇಷ್ಟ ಆಯ್ತು ನಮ್ಗೆ. ಅದರಲ್ಲೂ ಬ್ಲಾಕ್ ಕಲರೇ ಇತ್ತು, ಅದು ತುಂಬಾನೇ ಇಷ್ಟ ಆಗಿತ್ತು. ಸೊ ಫಸ್ಟ್ ಅಮ್ಮ ನೋಡಿದ್ರು ಲೈಕ್ ಕಂಫರ್ಟಬಲ್ ಇದೆಯಾ ಇಲ್ವಾ ಅಂತ. ಮತ್ತೆ ನಾನು ಟೆಸ್ಟ್ ಡ್ರೈವ್ಗೆ ಹೋದೆ. ನನಗೂ ಸ್ಮೂತ್ ಆಗಿತ್ತು, ಲೈಕ್ ವೇಟ್ ಲೆಸ್ ಆಗಿತ್ತು. ನಂಗೂ ತುಂಬಾನೇ ಇಷ್ಟ ಆಯ್ತು. ಆದ್ರೆ ನಮ್ಗೆ ಬ್ಲಾಕ್ ಅಲ್ಲಿ ಈ ಡಿಸೈನ್ ಒಂದ್ ಇಷ್ಟ ಆಗ್ಲಿಲ್ಲ. ಲೈಕ್ ಏನೋ ಒಂಥರ ಲೈಕ್ ಸಮಥಿಂಗ್ ಆಡ್ ಅನ್ನೋ ತರ ಕಾಣಿಸ್ತಿತ್ತು. ಸೊ ಅದಕ್ಕೆ ಈ ಕಲರ್ ನೋಡಿದ್ವಿ. ಬಟ್ ಈ ಕಲರ್ ಅಷ್ಟೊಂದು ಸೂಟ್ ಆಗ್ತಾ ಇರ್ಲಿಲ್ಲ ನಂಗೆ. ಅಂಡ್ ಈವನ್ ಅಮ್ಮಗೂ ಬ್ಲಾಕ್ ಏನೇ ಇಷ್ಟ ಆಗಿತ್ತು. ನಾವ್ ಲೈವ್ ಎಲ್ಲ ಹೋಗಿದ್ವಿ, ನಾನ್ ಹೋಗಿದ್ದೆ. ಹೋಗಿ ಅಲ್ಲೂ ಸ್ವಲ್ಪ ಜನ ಬ್ಲಾಕ್ ಅಂತ ಹೇಳಿದ್ರು, ಸ್ವಲ್ಪ ಜನ ಸಿಲ್ವರ್ ಅಂತ ಹೇಳಿದ್ರು. ಅದಾದ್ಮೇಲೆ ತುಂಬಾ ಹೊತ್ತು ಅಲ್ಲೇ ಕಾಯ್ದ್ವಿ. ತುಂಬಾ ಯೋಚನೆ ಮಾಡಿ ತಗೊಳ್ಳೋದ ಬೇಡ ಅಂತ ಯೋಚನೆ ಮಾಡಿ ತಗೊಂಡೇ ಬಿಟ್ವಿ. ಬಟ್ ತಗೊಳ್ಳೋ ಅಷ್ಟರಲ್ಲಿ ತುಂಬಾ ಅಂದ್ರೆ ತುಂಬಾನೇ ಲೇಟ್ ಆಗಿತ್ತು. ಹೆಂಗ್ ಫೀಲ್ ಆಗ್ತಾ ಇದೆ? ಫುಲ್ ಖುಷಿ ಆಗ್ತೈತಿ. ಫಸ್ಟ್ ಟೈಮ್ ಅರ್ನ್ ಮಾಡಿ ತಗೊಂತಾ ಇರೋದಲ್ಲ, ಪರ್ಸನ್ ಅರ್ನಿಂಗ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ನಮ್ ವರ್ಷನ್ ಕನ್ಸಾಗಿತ್ತು ಇದು. ವರ್ಷನ್ ಕನ್ಸು. ಆಲ್ ದ ಬೆಸ್ಟ್. ಈಗ ಚಿಕ್ಕದಾಗಿ ಗಾಡಿ ತಗೊಂತ ಇದ್ದಾಳೆ, ನೆಕ್ಸ್ಟ್ ಕಾರ್ ತಗೋಬೇಕು. ಅದ್ ಫಸ್ಟ್ ದುಡ್ಡು ಬರ್ಬೇಕು, ಆಮೇಲೆ ತಗೊಳಕ. ಈಗಿನ ನಾವು ಮುಂದೆಯಿಂದ ಇಸ್ಕೋಬೇಕಿತ್ತು, ಬಟ್ ಗಾಡಿ ಮೇಲಿಂದ ಇಸ್ಕೊಂಡು ಅದು ಕಾಣಿಸ್ತಾನೆ ಇಲ್ಲ. ಸೊ ಗಾಡಿ ಎಲ್ಲ ವಾಶ್ ಮಾಡಿಸ್ಕೊಂಡು ಬಂದಿದ್ರು. ಅಲ್ಲಿಂದ ತಗೊಂಡು ನಾವು ಮನೆಗೆ ಹೋಗೋ ಅಷ್ಟರಲ್ಲಿ ತುಂಬಾ ಲೇಟ್ ಆಗ್ಬಿಟ್ಟಿತ್ತು. ಆಮೇಲೆ ನೆಕ್ಸ್ಟ್ ಮಾರ್ನಿಂಗ್ ನಮ್ಮ ಅಜ್ಜಿ ಹತ್ರನೇ ಪೂಜೆ ಸಾಮಾನೆಲ್ಲ ತಗೊಂಡು ಪೂಜೆ ಮಾಡ್ಸೋಣ ಅಂತ ಹೋದ್ವಿ. ಪೂಜೆ ಮಾಡ್ತಾ ಇರ್ಬೇಕಾದ್ರೆ ನನ್ಗೆಲ್ಲ ಹಳೆ ಮೆಮೊರೀಸೇ ನೆನಪಾಗ್ತಿತ್ತು. ನಮ್ಮ ಹತ್ರ ಗಾಡಿ ಹೋಗಿ ಆಲ್ಮೋಸ್ಟ್ 2.5 years ಆಯ್ತು. 2.5 years ಇಂದ ನಾವು ಕ್ಯಾಬ್, ಆಟೋ, ಬೈಕ್ ಬುಕ್ ಮಾಡ್ಕೊಂಡು ಎಷ್ಟು ದುಡ್ಡು ವೇಸ್ಟ್ ಆಯ್ತು ಅಂದ್ರೆ more than 30,000 ವೇಸ್ಟ್ ಆಗಿದೆ. ಆ ದುಡ್ಡೆಲ್ಲ ಇದಕ್ಕೆ ಹಾಕಿದ್ರೆ ಎಷ್ಟೋ ಬೆಟರ್ ಅನಿಸ್ತಿತ್ತು. ಅಂಡ್ ಕೆಲವೊಮ್ಮೆ ಅಂತೂ ಲೈಕ್ ಗಾಡಿ ಬುಕ್ ಆಗ್ತಾನೆ ಇರ್ತಾ ಇರ್ಲಿಲ್ಲ. ಅವಾಗ ಎಷ್ಟು ಲೈಕ್ ಕಷ್ಟ ಆಗ್ತಿತ್ತು ಅಂದ್ರೆ ಹೇಳಕ್ ಆಗಲ್ಲ, ಅಷ್ಟು ಕಷ್ಟ ಆಗ್ತಾ ಇತ್ತು. ಬಟ್ ಫೈನಲಿ ನನ್ನ ಡ್ರೀಮ್ ಈ ಒಂದು ವೆಹಿಕಲ್ ತಗೋಬೇಕು ಅಂತ ತಗೊಂಡಿದ್ದಾಯ್ತು. ಅದಂತೂ ತುಂಬಾ ಖುಷಿ ಇದೆ. ನಮ್ಮಮ್ಮಗೂ ಕೂಡ ತುಂಬಾ ಖುಷಿ ಇದೆ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ನಮ್ಮಮ್ಮ 2 ಸ್ಕೂಟಿ ತಗೊಂಡ್ರು, ಬಟ್ ಈ 2 ಕೂಡ ಹಾಳು ಮಾಡಿಟ್ರು. ಸೊ ಫೈನಲಿ ನಾನು ತಗೊಂಡಿದ್ದೀನಿ. ಇದನ್ನ ಮಾತ್ರ ಸ್ವಲ್ಪ ಚೆನ್ನಾಗಿ ನೋಡ್ಕೋಬೇಕು ಅಂತ ಡಿಸೈಡ್ ಆಗಿದ್ದೀನಿ. ನೋಡೋಣ. ಸೊ ನಾವು ಬ್ಲಾಕ್ ಕಲರೇ ತಗೊಂಡಿದ್ದೀವಿ, ಯಾಕಂದ್ರೆ ಬ್ಲಾಕ್ ತುಂಬಾ ಸೂಟ್ ಆಗುತ್ತೆ ನನ್ಗೂನು. ಹಾಗೆ ನಮ್ಮ ಅಮ್ಮಗೂ ಕೂಡ ಇಷ್ಟ ಆಯ್ತು. ಅಂಡ್ ಇವನು ನನ್ನ ತಮ್ಮ ಅಂತ, ಪಾಪ ಗಾಡಿ ಕ್ಲೀನ್ ಮಾಡೋದಕ್ಕೆ ಎಲ್ಲಾನು ಹೆಲ್ಪ್ ಮಾಡ್ತಾನೆ. ಸೊ ಅವನಿಗೂ ಥ್ಯಾಂಕ್ಸ್ ಕೋಣೇಶ್. ನೀನ್ ಯಾವಾಗ ಓಡಿಸೋದು? ಸರಿ, ಓಡ್ಸಪ್ಪ. ಥ್ಯಾಂಕ್ಸ್ ಅಮ್ಮ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ಕಾರ್ ತಗೋ ಬೇಗ, ಆದಷ್ಟು ಬೇಗ ಕಾರ್ ತಗೊಂಡು. ತಾಯಿ ಪಟಾಲಮ್ಮನ ದಯ್ಯ ನಿನ್ ಮೇಲೆ ಹೀಗೆ ಇದ್ದು ಆದಷ್ಟು ಬೇಗ ಕಾರ್ ತಗೋ. ಹಾಗೆ ಎಲ್ರಿಗೂ ಚಿಕ್ಕದಾಗಿ ಸ್ವೀಟ್ ಕೂಡ ಹಂಚಿದ್ವಿ. ಇನ್ನು ನಮ್ಮ ಫ್ಯಾಮಿಲಿ ಅವರೆಲ್ಲ ವಿಶ್ ಮಾಡಿದ್ದು ವಿಡಿಯೋ ತಗೋಬೇಕಾಗಿತ್ತು, ಆದ್ರೆ ನನ್ನ ಮೊಬೈಲ್ ಅಲ್ಲಿ ಸ್ಟೋರೇಜ್ ಆಗ್ಬಿಟ್ಟು ತಗೊಳಕ್ ಆಗ್ಲಿಲ್ಲ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ.